ಹಣ ನಮ್ಮ ಖಜಾನೆಗೆ ಬಂತು, ನಾವು ಕೊಟ್ಬಿಟ್ಟಿದ್ರಿ ಆಲ್ರೆಡಿ. ಇನ್ನೊಂದು ಭಾಳ ಪ್ರಮುಖವಾಗಿ ಇವರು 2,000 ರೂಪಾಯಿ ಒಂದು ರೀತಿ ಅವ್ರನ್ನ ಮೋಸ ಅಂದರೆ ರೈತರನ್ನ ಕಡೆಗಣಿಸೋದಕ್ಕೆ 2,000 ಕೊಡ್ತಾ ಇದ್ದಾರೆ. ನಾವು ಡಬಲ್ ಕೊಟ್ಟಿದ್ರಿ. NDRF ರೂಲ್ಸ್ ಪ್ರಕಾರ 13,000 ರೂಪಾಯಿ ಕೊಡಬೇಕಾಯ್ತು. ನಾವು 26,000 ಕೊಟ್ರಿ. 26,000 ನಾವು ಕೊಟ್ಟಿದ್ದು. ಕೊಡಬೇಕಾಗಿದ್ದು 13,000. ಅದೇ ರೀತಿ ಬಹುವಾರ್ಷಿಕ ಬೆಳೆಗೂ ಕೂಡ ನಾವು 18,000 ಕೊಡಬೇಕಾಗಿದ್ದನ್ನು 10,000 ಸೇರಿಸಿ ಅದಕ್ಕೆ 28,000 ಕೊಟ್ಟಿದ್ದೀವಿ. ಇದು ನಮ್ಮ ಸರ್ಕಾರ ಇದ್ದಂಥ ನಡವಳಿಕೆಗಳು. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಮಾತತ್ರ ಕೇಂದ್ರ ಸರ್ಕಾರ ಹಣ 2,000 ರೂಪಾಯಿ ಕೊಡ್ತೀನಿ ಅಂತೇಳಿ ನಾಚಿಕೆ ಆಗ್ಬೇಕು ನಿಮಗೆ. ರೈತರ ಬಗ್ಗೆ ಗೌರವ ಇದೆಯಾ? ಇನ್ನೊಂದು ಕಡೆ ರೈತರ ಬಗ್ಗೆ ಹೇಳ್ತೀರಾ 5 ಲಕ್ಷ ಕೊಡ್ತಾರೆ ಅಂತ ಆತ್ಮಹತ್ಯೆಗೆ ಓಡೋತಾ ಇದ್ದಾರಂತೆ. ನಾಚಿಕೆ ಆಗಲ್ವ ಈ ಸರ್ಕಾರಕ್ಕೆ? ಮೊನ್ನೆ ಮತ್ತೊಂದು ಸರಿ ಬರ ಬರಲಿ ಅಂತೇಳಿ ರೈತರೆಲ್ಲ ಕಾಯ್ತಾ ಇದ್ದಾರಂತೆ. ಪರಿಹಾರ ಸಿಗ್ತೈತೆ, ಬರ ಬರಲಿ ಅಂತೇಳಿ ಮಂತ್ರಿ ಹೇಳ್ತಾರೆ. ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರಿ? ಅಂದರೆ ರೈತರನ್ನು ಒಂದು ಹೀಯಾಳಿಸುವಂಥ ಪ್ರವೃತ್ತಿ ಈ ಸರ್ಕಾರಕ್ಕೆ ಬಂದುಬಿಟ್ಟಿದೆ. ಅದರಿಂದ ನಾವು ಈಗ ಗವರ್ನರನ್ನು ಭೇಟಿ ಮಾಡಿ ಅವ್ರಿಗೆ ತಿಳಿಸಿದಿರಿ, ಈ ಸರ್ಕಾರ ಬರೀ ರೈತರನ್ನು ವಿರೋಧ ಮಾಡಿಕೊಂಡು ರೈತರಿಗೆ ಯಾವುದೇ ರೀತಿ ಹಣ ಬಿಡುಗಡೆ ಮಾಡದೆ ಬೊಗಳೆ ಬಿಡ್ತಾ ಇದೆ. ಕೂಡಲೇ ಅವರ ಹಣ ಬಿಡುಗಡೆ ಮಾಡೋಕ್ಕೆ ನಾವು ಕೇಳ್ತಾ ಇರೋದು, ನಮ್ಮ ಸರ್ಕಾರ ಬಿಡುಗಡೆ ಮಾಡಿದರೆ ಬಿಡುಗಡೆ ಮಾಡಿ. ಈ ಸವಾಲನ್ನು ಕೊಡ್ತಾ ಇದ್ದೀನಿ ನಾನು ಕಾಂಗ್ರೆಸ್ ಅವ್ರಿಗೆ. ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ರೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಕೊಟ್ಟಿದ್ರೆ ನೀವು ಕೊಡಿ, ಇಲ್ಲಾಂದರೆ ಈ ಸರ್ಕಾರ ರಾಜೀನಾಮೆ ಕೊಡಿ. ನಾವು ಕೊಟ್ಟಿದ್ರೆ ಕೊಡಿ, ಇಲ್ಲ ಅಂದರೆ ನಾವು ಕೊಟ್ಟಿದ್ದೀರಿ, ನಿಮಗೇನು ದಾಡಿ ಆಗಿದೆ ಕೊಡೋಕ್ಕೆ? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಸರ್ಕಾರ ಖಜಾನೆ ಖಾಲಿ ಆಗಿದೆಯಾ? ಬರ್ಬತ್ತಾಗಿದೆಯಾ? ಖಜಾನೆಯಲ್ಲಿ ದುಡ್ಡಿಲ್ವಾ? ಅಲ್ಲಿ 10,000 ಕೋಟಿ ಕೊಡ್ತೀನಿ ಅಂತೀರಾ ಮುಲ್ಲಾಗಳಿಗೆ. 1,000 ಕೋಟಿ ರಿಲೀಸ್ ಮಾಡಿದ್ದೀರಾ. 1,000 ಕೋಟಿ ಮುಲ್ಲಾಗಳಿಗೆ ಅವ್ರ ಕಾಲೋನಿಗಳಿಗೆ ರಿಲೀಸ್ ಮಾಡಿದ್ದೀರಾ. ರೈತರಿಗೆ 100 ಕೋಟಿನಾ? 1,000 ಕೋಟಿ ಮುಲ್ಲಾಗಳಿಗೆ, ರೈತರಿಗೆ 100 ಕೋಟಿ. ಅದು ಇಡೀ ರಾಜ್ಯದ ರೈತರಿಗೆ. ಇಂಥ ಕೆಟ್ಟ ಸರ್ಕಾರ, ಇಂಥ ನೀಚ ಸರ್ಕಾರ ಇತಿಹಾಸದಲ್ಲಿ ಕಳೆದ 70-80 ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ. ಅಷ್ಟು ಕೆಟ್ಟ ಸರ್ಕಾರ ರೈತರನ್ನು ಕಡೆಗಣಿಸ್ತಾ ಇದೆ. ಈ ರೈತರ ಶಾಪ ಇವರಿಗೆ ತಟ್ಟುತ್ತೆ. ಈ ಶಾಪ ತಟ್ಟಿದ್ರೆ ಈ ಸರ್ಕಾರ 5 ನಿಮಿಷನೂ ಉಳಿಯಲ್ಲ.